ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಹೊಸ ವಿಧಾನದಲ್ಲಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ವಿಧಾನದಲ್ಲಿ ನೀವು ಉಪ್ಪಿಟ್ಟು ಮಾಡಿದ್ರೆ ಎಂಥವರು ಉಪ್ಪಿಟ್ಟು ಬೇಡ ಅಂತ ಹೇಳೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಉಪ್ಪಿಟ್ಟು ಮಾಡೋದಕ್ಕೆ ನಾನು 1 ಪಾವಷ್ಟು ರವೆನ ತಗೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಬಿಸಿ ಆದ ತಕ್ಷಣ 5ರಿಂದ 6 ಚಮಚದಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ. ಆನಂತರ 1 ಟೀ ಚಮಚದಷ್ಟು ತುಪ್ಪನ ಹಾಕ್ಕೋಬೇಕು. ಇದು ಒಳ್ಳೆ ಘಮ ಕೂಡ ಕೊಡುತ್ತೆ. ನೋಡಿ, 1 ಲೋಟ ನಾನು ಅಕ್ಕಿ ರವೆನ ತೊಗೊಂಡಿದ್ದೀನಿ. ಅದಕ್ಕೆ 2 ಲೋಟ ನೀರನ್ನು ಪಕ್ಕದ ಗ್ಯಾಸಲ್ಲಿ ಕಾಯಕ್ಕೆ ಇಡ್ತಾ ಇದ್ದೀನಿ. ಕುದಿ ಬರೋ ತನಕ ಕಾಯಿಸ್ಕೋಬೇಕು ನೀರನ್ನು. ಈ ಕಡೆ ಒಗ್ಗರಣೆ ಹಾಕ್ತಾ ಪಕ್ಕದಲ್ಲಿ ನೀರು ಇಟ್ಕೋಬೇಕು. ಆನಂತರ ಇಲ್ಲಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಗೆ ಚಿಟಿಕೆ ಜೀರಿಗೆನ ಹಾಕೋತಾ ಇದ್ದೀನಿ. 5ರಿಂದ 6 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. 1 ಕಡ್ಡಿಯಷ್ಟು ಕರಿಬೇವನ್ನ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಖಾರ ಆವಾಗ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆನಂತರ 2 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ನೀರಿನ ಅಂಶ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡಬೇಕು. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಉಪ್ಪಿಟ್ಟು ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ 2 ಮಧ್ಯಮ ಗಾತ್ರದ ಈರುಳ್ಳಿ ಹಾಕೋತಾ ಇದ್ದೀನಿ. ಆನಂತರ 7ರಿಂದ 8 ಬೀನ್ಸು, 2 ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಆನಂತರ 1 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ನಾವು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಇದಕ್ಕೆ 2 ಟೊಮೆಟೊ, ಮಧ್ಯಮ ಗಾತ್ರದ ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1/4 ಟೀ ಚಮಚದಷ್ಟು ಸಕ್ಕರೆನ ಹಾಕೋಬೇಕು. ಇದು ಕೂಡ ಒಳ್ಳೆ ರುಚಿ ಕೊಡುತ್ತೆ ಉಪ್ಪಿಟ್ಟಿಗೆ. ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ತರಕಾರಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ರವೆನ ಹಾಕೋಬೇಕು. ನಾನಿಲ್ಲಿ ಅಕ್ಕಿ ರವೆನ ತೊಗೊಂಡಿದ್ದೀನಿ. ಬನ್ಸಿ ರವೆನೂ ತೊಗೋಬೋದು, ಅದು ಕೂಡ ತುಂಬ ರುಚಿಯಾಗಿ ಬರುತ್ತೆ. ರವೆ ಹಾಕಿದ್ಮೇಲೆ ಕೈ ಬಿಡದೇನೆ ಚೆನ್ನಾಗಿ ಹುರಿಬೇಕು ರವೆನ. ಈ ಥರ ರವೆನ ಒಗ್ಗರಣೆಯಲ್ಲಿ ಹುರಿದು ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ರುಚಿಯಾಗಿ ಬರುತ್ತೆ. ನೀವು ಒಂದ್ಸರಿ ಈ ವಿಧಾನದಲ್ಲಿ ಪ್ರಯತ್ನ ಮಾಡಿ. 2 ನಿಮಿಷಗಳ ಕಾಲ ರವೆನ ಚೆನ್ನಾಗಿ ಹುರಿಬೇಕು. ಈಗ ಹುರಿದಾಗಿದೆ ನೋಡಿ, ಒಳ್ಳೆ ಘಮ ಬರೋಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕ ಹುರಿಬೇಕು. ಇವಾಗ ನಾನು 1 ಲೋಟ ರವೆಗೆ 2 ಲೋಟ ನೀರನ್ನು ಕಾಯಕ್ಕಿಟ್ಟಿದ್ನಲ್ಲ, ಪೂರ್ತಿ ನೀರನ್ನು ಹಾಕೋತಾ ಇದ್ದೀನಿ. ಈ ಥರ ರವೆ ಹುರಿದು ಮಾಡೋದ್ರಿಂದ ಉಪ್ಪಿಟ್ಟು ಕೂಡ ಯಾವುದೇ ಕಾರಣಕ್ಕೂ ಗಂಟು ಆಗೋದಿಲ್ಲ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ರವೆ ಆಗಿರೋದ್ರಿಂದ ಸ್ವಲ್ಪ ಬೇಯಬೇಕು. ಬನ್ಸಿ ರವೆ ಆದರೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ. ಇದನ್ನು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಬೇಯ್ತಾ ಇದೆ. ಆಗಿದೆ. ಇವಾಗ ಕೊನೆಯಲ್ಲಿ ಇದಕ್ಕೆ ಅರ್ಧ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. ಇಷ್ಟು ಉಪ್ಪಿಟ್ಟಿಗೆ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. ನಿಮಗೆ ಹುಳಿ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಿಂಡ್ಕೊಳ್ಳಿ. ಆನಂತರ ಇದನ್ನೆಲ್ಲ ಪೂರ್ತಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. 3/4 ಭಾಗ ಉಪ್ಪಿಟ್ಟು ಇವಾಗ ರೆಡಿಯಾಗಿದೆ. ಈ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿದ್ಮೇಲೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇದನ್ನು ಸಣ್ಣ ಉರಿ ಮಾಡಿ 2 ನಿಮಿಷ ಮುಚ್ಚಿಡಬೇಕು. 2 ನಿಮಿಷಗಳ ಕಾಲ ಅಷ್ಟೇ ಸಾಕು. ಸ್ವಲ್ಪ ಉಪ್ಪಿಟ್ಟು ದಮ್ ಬೇಕಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ದಮ್ಮಿದೆ. 2 ನಿಮಿಷ ಆಗಿದೆ. ಉಪ್ಪಿಟ್ಟು ಇವಾಗ ಉದುರಾಗಿ ಚೆನ್ನಾಗಾಗಿದೆ. ಮೆತ್ತಗೂ ಇದೆ, ಉದುರಾಗೂ ಇದೆ. ಉಪ್ಪಿಟ್ಟೀಗ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಖಾರ ಬೂಂದಿ ಜೊತೆಗೆ ತುಪ್ಪ ಹಾಕಿ ಉಪ್ಪಿನಕಾಯಿ ಜೊತೆಗೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.